ನಮಸ್ಕಾರ ಬೆಂಗಳೂರು, ನಾನು ಜಗದೀಶ್ ರಾಜ್. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಮೆಟ್ರೋದ ಪಿಂಕ್ ಲೈನ್ ಕನೆಕ್ಟಿವಿಟಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಪಿಂಕ್ ಲೈನ್ ಮೆಟ್ರೋ ರೂಟು ಎಲ್ಲಿಂದ ಎಲ್ಲಿವರೆಗೂ ಕನೆಕ್ಟಿವಿಟಿ ಇರುತ್ತೆ, ಟೋಟಲ್ ಎಷ್ಟು ಕಿಲೋಮೀಟರ್ ಲೆಂತ್ ಇರುತ್ತೆ, ಎಷ್ಟು ಮೆಟ್ರೋ ನಿಲ್ದಾಣಗಳಿರುತ್ತೆ ಮತ್ತು ಇದರ ಸದ್ಯದ ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಏನು ಅಂತ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಮೆಟ್ರೋದ ಪಿಂಕ್ ಲೈನ್ ಕನೆಕ್ಟಿವಿಟಿ ಸದ್ಯಕ್ಕೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ನಮ್ಮ ಬೆಂಗಳೂರು ಮೆಟ್ರೋದ ಒಂದು ಭಾಗ. ಈ ಪಿಂಕ್ ಲೈನ್ ಟೋಟಲ್ 21 ಕಿಲೋಮೀಟರ್ ಉದ್ದ ಇರುತ್ತೆ. ಬೆಂಗಳೂರಿನ ಉತ್ತರದ ನಾಗವಾರದಿಂದ ದಕ್ಷಿಣ ಭಾಗದಲ್ಲಿ ಬನ್ನೇರುಘಟ್ಟ ರಸ್ತೆಯ ಕಾಳೇನ ಅಗ್ರಹಾರವರೆಗೆ ಕನೆಕ್ಟಿವಿಟಿ ಮಾಡುತ್ತೆ. ಈ ಪಿಂಕ್ ಲೈನ್ ರೂಟ್ನಲ್ಲಿ ಮೋಸ್ಟ್ ಆಫ್ ದ ಮೆಟ್ರೋ ಸ್ಟೇಷನ್ಸು ಅಂಡರ್ಗ್ರೌಂಡ್ನಲ್ಲಿರುತ್ತೆ, ಮಿಕ್ಕ ಸ್ಟೇಷನ್ಸ್ಗಳು ಎಲಿವೇಟೆಡ್ನಲ್ಲಿರುತ್ತೆ. ಅಂದರೆ ಈ ಪಿಂಕ್ ಲೈನ್ ಮೆಟ್ರೋ 14 ಕಿಲೋಮೀಟರ್ ಅಂಡರ್ಗ್ರೌಂಡ್ ಆ್ಯಂಡ್ 7 ಕಿಲೋಮೀಟರ್ ಲಾಂಗ್ ಎಲಿವೇಟೆಡ್ ಆಗಿರುತ್ತೆ. ಈ ಮಾರ್ಗದಲ್ಲಿ ಒಟ್ಟು 18 ಮೆಟ್ರೋ ಸ್ಟೇಷನ್ಸ್ ಇರುತ್ತೆ. ಅದರಲ್ಲಿ 12 ಅಂಡರ್ಗ್ರೌಂಡ್ ಮತ್ತು 6 ಎಲಿವೇಟೆಡ್ ಸ್ಟೇಷನ್ಸ್ ಇರುತ್ತೆ. ಮೆಟ್ರೋ ಸ್ಟೇಷನ್ಸ್ ಯಾವ್ದು ಅಂತ ನೋಡೋದಾದರೆ ನಾಗವಾರ, ಕಾಡುಗುಂಡನಹಳ್ಳಿ, ವೆಂಕಟೇಶ್ಪುರ, ಟ್ಯಾನ್ರಿ ರೋಡ್, ಪಾಟ್ರಿ ಟೌನ್, ಕಂಟೋನ್ಮೆಂಟು, ಶಿವಾಜಿನಗರ, MG ರಸ್ತೆ, ನ್ಯಾಷನಲ್ ಮಿಲಿಟರಿ ಸ್ಕೂಲ್, ಲ್ಯಾಂಗ್ಫೋರ್ಡ್ ಟೌನ್, ಲಕ್ಕಸಂದ್ರ, ಡೈರಿ ಸರ್ಕಲ್, ತಾವರೆಕೆರೆ, ಜಯದೇವ ಆಸ್ಪತ್ರೆ ನಿಲ್ದಾಣ, JP ನಗರ್ 4th ಫೇಸ್, IIMB, ಹುಳಿಮಾವು ಆ್ಯಂಡ್ ಕೊನೆಯದಾಗಿ ಕಾಳೇನ ಅಗ್ರಹಾರ ಮೆಟ್ರೋ ಸ್ಟೇಷನ್ನು. ಈ ನಮ್ಮ ಮೆಟ್ರೋ ಪಿಂಕ್ ಲೈನ್ ರೂಟಲ್ಲಿ 3 ಇಂಟರ್ಚೇಂಜಸ್ ಕೂಡ ಇರುತ್ತೆ. MG ರೋಡ್ ಸ್ಟೇಷನಲ್ಲಿ ಕಾಡುಗೋಡಿ ಅಥವಾ ಕೆಂಗೇರಿ ಹೋಗೋರಿಗೆ ಪರ್ಪಲ್ ಲೈನ್ನೊಂದಿಗೆ ಇಂಟರ್ಚೇಂಜ್, ಜಯದೇವ ಆಸ್ಪತ್ರೆ ನಿಲ್ದಾಣದಲ್ಲಿ RV ರೋಡ್ ಅಥವಾ ಬೊಮ್ಮಸಂದ್ರ ಕಡೆ ಹೋಗೋರಿಗೆ ಯೆಲ್ಲೋ ಲೈನ್ ಇಂಟರ್ಚೇಂಜ್, ಮತ್ತು ನಾಗವಾರ ಸ್ಟೇಷನ್ನಲ್ಲಿ ಏರ್ಪೋರ್ಟ್ ಅಥವಾ ಸಿಲ್ಕ್ ಬೋರ್ಡ್ ಕಡೆ ಹೋಗೋರಿಗೆ ಬ್ಲೂ ಲೈನ್ ಇಂಟರ್ಚೇಂಜಸ್ ಇರುತ್ತೆ. ಯೆಲ್ಲೋ ಲೈನ್ ಆ್ಯಂಡ್ ಬ್ಲೂ ಲೈನ್ ಮೆಟ್ರೋ ರೂಟ್ ಕೂಡ ಇನ್ನೂ ಸದ್ಯಕ್ಕೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಪಿಂಕ್ ಲೈನ್ ಮೆಟ್ರೋ ರೂಟ್ ಡೆವಲಪ್ ಮಾಡೋದಕ್ಕೋಸ್ಕರ KIADB ಅಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡು BMRCL ಪರವಾಗಿ ಒಟ್ಟು 120 ಎಕರೆ ಲ್ಯಾಂಡ್ನ ಅಕ್ವಿಸಿಷನ್ ಮಾಡಿದ್ದಾರೆ. ಈ ಲೈನ್ ನಿರ್ಮಿಸೋದಕ್ಕೆ ಅಂತ ಒಟ್ಟು 690 ಮರಗಳನ್ನ ಕಡಿದಿದ್ದಾರೆ. ಗೈಸ್, ಬೆಂಗಳೂರಲ್ಲಿ ಮೆಟ್ರೋಗೋಸ್ಕರ ಇದುವರೆಗೆ ಸುಮಾರು 6600 ಮರಗಳನ್ನ ಕಟ್ ಮಾಡಿದ್ದಾರೆ. ಫ್ಲೈಓವರ್ಸು, ಟೆಕ್ ಪಾರ್ಕ್ಸು, ರಿಯಲ್ ಎಸ್ಟೇಟ್ಗೋಸ್ಕರ 3000ಕ್ಕೂ ಹೆಚ್ಚು ಮರಗಳನ್ನ ಕಟ್ ಮಾಡಿದ್ದಾರೆ. ಇನ್ನು ಇಲ್ಲೀಗಲ್ ಆಗಿ ಸುಮಾರು 2000ಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಈಗ ಬೆಂಗಳೂರಲ್ಲಿ 149 ಕಿಲೋಮೀಟರ್ ಸಬರ್ಬನ್ ರೈಲಿಗೋಸ್ಕರ ಒಟ್ಟು 32,500 ಮರಗಳನ್ನ ಕಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರ ಹಿಂದೆ ಇರೋದು ಬೇರೆ ಯಾರೂ ಅಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳೇ. ಯಾಕಂದರೆ ಈ ಮೆಟ್ರೋ, ಫ್ಲೈಓವರ್ಸು, ಟೆಕ್ ಪಾರ್ಕ್ಸು ಆ್ಯಂಡ್ ಸಬರ್ಬನ್ ರೈಲ್ ಪ್ರಾಜೆಕ್ಟ್ಸು ಇದೆಲ್ಲ ಬರೋದು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆನೇ. ಸೊ ಇಷ್ಟೆಲ್ಲ ಮರಗಳು ನಾಶ ಆಗ್ತಿದ್ರು ಕೂಡ ಯಾರೊಬ್ಬರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲರೂ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. NGOಗಳು ಏನೂ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಸ್ಯಾಡ್ ರಿಯಾಲಿಟಿ ಬೆಂಗಳೂರಿಗರೆ. ಈ ಥರ ಎಲ್ಲ ಕಾರಣಗಳಿಗೋಸ್ಕರ ನಮ್ಮ ಬೆಂಗಳೂರಲ್ಲಿ ಮರಗಳನ್ನ ಕಟ್ ಮಾಡಿ ನಮ್ಮ ಬೆಂಗಳೂರು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ, ಕಾಂಕ್ರೀಟ್ ಸಿಟಿ, ಟ್ರಾಫಿಕ್ ಜಾಮ್ ಸಿಟಿ ಅಂತೆಲ್ಲ ಕರೆಸ್ಕೊಳ್ತಾ ಇರೋದು ನಿಜ ಅಲ್ವಾ?
ಪಿಂಕ್ ಲೈನ್ ಮೆಟ್ರೋ ರೂಟು 2017ರಲ್ಲಿ ಟೆಂಡರ್ ರಿಲೀಸ್ ಆಗಿ 2019ರಲ್ಲಿ ಮೆಟ್ರೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಪಿಂಕ್ ಲೈನ್ ಮೆಟ್ರೋ ರೂಟ್ ಟೋಟಲ್ ಬಜೆಟ್ ಬಂದು 3700 ಕೋಟಿ ರೂಪಾಯಿಗಳು. ಇನ್ನು ಈ ಪಿಂಕ್ ಲೈನ್ ಮೆಟ್ರೋ ಸಂಪೂರ್ಣ ಮಾರ್ಗವನ್ನು ಮಾರ್ಚ್ 2025 ಒಳಗಡೆ ಮುಗಿಸಿ ಏಪ್ರಿಲ್ನಿಂದ ಪಬ್ಲಿಕ್ಕಿಗೆ ಸಂಚಾರ ಮಾಡೋದಕ್ಕೆ ಲಭ್ಯ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರೆಸೆಂಟ್ ವರ್ಕ್ ಪ್ರೋಗ್ರೆಸ್ ನೋಡೋದಾದರೆ ಡೆಫಿನೆಟ್ಲಿ ಇನ್ನೂ ಲೇಟ್ ಆಗುತ್ತೆ ಅನಿಸುತ್ತೆ. ಸೊ ಮೋಸ್ಟ್ಲಿ 2025 ಎಂಡಲ್ಲಿ ಇದು ಇನಾಗ್ರೇಟ್ ಆಗುತ್ತೆ ಅನಿಸ್ತಾ ಇದೆ. ವೆಯ್ಟ್ ಮಾಡಿ ನೋಡೋಣ. ಸೊ ಇದಿಷ್ಟು ನಮ್ಮ ಮೆಟ್ರೋದ ಪಿಂಕ್ ಲೈನ್ ರೂಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ್ಯಂಡ್ ಅಪ್ಡೇಟ್ಸು. ಈ ರೂಟ್ನ ಮತ್ತಷ್ಟು ಅಪ್ಡೇಟ್ಗಳನ್ನ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.